ಸ್ವಲ್ಪ ಜಾಗ Nossano. ओम प्रेम योगिने योगिने योगेश्वर योगेश्वर योग भयंकरे सकल स्त्रावर जंगमस्य मुखर्द्यं वशभाकर्षयाकर्षय स्वाहा यजमान राज्य क्षेत्र सकल शत्रुवा दिवाणत्वार शीघ्रमे उन्नत पदवी प्राप्तिरस्तु मंगलानि भवन्तु शतमानं भवति शताय पुरुषश्चतेन्द्रिय आयुष्येवेन्द्रिये प्रतिष्ठते धान्यं धनं पशुं भोगेति संवत्सरं दीर्घमायुः मंगलानि भवन्तु श्वेर्वर्चस्य वायुष्यमानोऽयमाविधा शोभमानं महीयते धान्यं धनं पशुं भोगेति लाभं संवत्सरं दीर्घमायुः मंगलानि भवन्तु ನಮಸ್ಕಾರ. ಇವತ್ತು ನಮ್ಮ ನೆಲದ ತಾಯಿ ರೇಣುಕಾ ಯಲ್ಲಮ್ಮನ 19ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಹಾಗೂ ಎಲ್ಲ ನನ್ನ ತಮ್ಮಂದಿರು ಕರೆದು ಇವತ್ತು ಪೂಜೆಗೆ ಆಹ್ವಾನಿಸಿದ್ರು. ಅದೇ ರೀತಿ ನಾನು ಮತ್ತು ನಮ್ಮ ನಾಯಕರೆಲ್ಲ ಒಟ್ಟುಗೂಡಿ ಆ ತಾಯಿ ಯಲ್ಲಮ್ಮನ ದರ್ಶನಕ್ಕೊಂದು ದರ್ಶನ ಪಡ್ಕೊಂಡು ಯಥಾ ಪ್ರಕಾರ ಪ್ರತಿ ವರ್ಷ ಬರ್ತಾ ಇದ್ದೀನಿ. ಇದೇ ವರ್ಷ ಕೂಡ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ಅಂತಂದರೆ ಬಹುಶಃ ಎಲ್ಲ ಅಕ್ಕಂದಿರಲ್ಲಿ ಕೂಡ ಏಮ್ಮ ಒಬ್ಬ ಅಕ್ಕಂಗಿ, ದೇವತೆಗಳಲ್ಲಿ ಕೂಡ ಏಮ್ಮ ಒಬ್ಬ ದೇವತೆ, ಒಬ್ಬ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯಲ್ಲಿ ಕೇಳ್ಕೊಂಡಿದ್ದೀನಿ ನನ್ನ ರಾಜಕೀಯ ಭವಿಷ್ಯ ಹಾಗೂ ನನ್ನ ಕುಟುಂಬದ ಭವಿಷ್ಯ ತಾಯಿ ನಿನ್ನ ಕೈಲಿರಲಿ, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಮುಂದೆ ಕೂಡ ಕೈ ಬಿಡಬೇಡ ಅಂತ ಕೇಳಿಕೊಂಡು ಇಡೀ ನನ್ನ ಮುಳಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನೀನು ಪ್ರತಿ ವರ್ಷ ಕೂಡ ನಾನು ಬಂದಾಗ ನನ್ನ ಅಯ್ಯಪ್ಪ ಮತ್ತು ತಂದೂರಿಂದ ನನ್ನ ಕಡೆಯಿಂದ ಅನ್ನಸಂತರ್ಪಣೆ ಇದನ್ನು ಮಾಡಿಸ್ತಾ ಇದ್ರು. ಈ ವರ್ಷ ಕೂಡ ಅದೇ ರೀತಿ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಕುಟುಂಬಸ್ಥನಾಗಿ, ನಿಮ್ಮೆಲ್ಲರ ಮಗುವಾಗಿ, ನಿಮ್ಮೆಲ್ಲರ ಅಣ್ತಮ್ಮನಾಗಿ, ನಾನು ಒಬ್ಬ ಶಾಸಕನಾಗಿ ಇವತ್ತು ಬಂದಿಲ್ಲ, ನಿಮ್ಮೆಲ್ಲರ ಒಂದು ಒಡನಾಡಿಯಾಗಿ ಬಂದಿದ್ದೀನಿ, ಹೊರತು ಒಬ್ಬ ಶಾಸಕನಾಗಿ ಬಂದಿಲ್ಲ. ಇವತ್ತೆಲ್ಲ ಪ್ರಕಾರವಾಗಿ ಪ್ರತಿ ವರ್ಷ ನೀನು ಎಷ್ಟು ವರ್ಷ ಮಾಡ್ತೀವಿ ಅಷ್ಟು ವರ್ಷ ಕೂಡ ಅನ್ನಸಂತರ್ಪಣೆ ತಂದೆ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ಹೇಳಿದ್ದೀನಿ. ಅದೇ ರೀತಿ ನಾನು ಮಾತಕ್ಕಂಗೆ ಅಯ್ಯಪ್ಪ ಅವ್ರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿ ಏನೇ ಕಷ್ಟ ಸುಖ ಬಂದರೂ ಕೂಡ ನಾನು ನಿನ್ನ ಜೊತೆ ಇರ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ, ಆ ಶಕ್ತಿ ತಾಯಿ ಕೊಟ್ಟಿರೋ ತನಕ ಈ ರೇಣುಕಾ ಯಲ್ಲಮ್ಮನ ಸೇವೆಗೆ ನಾವು ಪಾತ್ರರಾಗಿರ್ತೀವಿ ಅಂತ ಹೇಳ್ತಾ ಇಡೀ ನನ್ನ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕಾಲ ಬರುತ್ತೆ. ಆ ಕಾಲದೋಸ್ಕರ ನಾನು ಕೂಡ ತಾಳ್ಮೆಯಿಂದ ಇದನ್ನು ನೋಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಬಂದಾಗ ಇನ್ನೂ ಹೆಚ್ಚು ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ತಾಯಿನ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಬರುತ್ತೆ ಅಂತ ಒಂದು ಕಾತರದಿಂದ ನಾನು ಕೂಡ ಕಾಯ್ತಾ ಅಂತ ಹೇಳ್ತಾ ನನಗೆ ಬರಮಾಡಿಕೊಂಡು ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ನನ್ನ ಕುಟುಂಬಸ್ಥರಿಗೂ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ 19ನೇ ವಾರ್ಷಿಕೋತ್ಸವದ ಎಲ್ಲ ಶುಭಾಶಯ ತಿಳಿಸ್ತಾ ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸಿ ಹೊರತೆ. ಎಲ್ಲರಿಗೂ ನಮಸ್ಕಾರ.